ದಿ ಪವರ್ ಆಫ್ ನೌ, ಈ ಕ್ಷಣದ ಶಕ್ತಿ. ಎಕಾರ್ಟ್ ಟೋಲ್ ಪುಸ್ತಕದ ಸಾರಾಂಶ. ಎಕಾರ್ಟ್ ಟೋಲ್ ಅವರ ದಿ ಪವರ್ ಆಫ್ ನೌ ಪುಸ್ತಕವು ಆಧ್ಯಾತ್ಮಿಕ ಜಾಗೃತಿ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಒಂದು ಅತ್ಯುತ್ತಮ ಮಾರ್ಗದರ್ಶಿಯಾಗಿದೆ. ನಾವು ನಮ್ಮ ಮನಸ್ಸಿನ ಮತ್ತು ಆಲೋಚನೆಗಳ ಗುಲಾಮರಾಗದೆ ಈ ಕ್ಷಣದಲ್ಲಿ ಅಥವಾ ವರ್ತಮಾನದಲ್ಲಿ ಜೀವಿಸುವುದು ಹೇಗೆ ಎಂಬುದನ್ನು ಈ ಪುಸ್ತಕ ವಿವರಿಸುತ್ತದೆ. ಪುಸ್ತಕದ ಪ್ರಮುಖ ಅಂಶಗಳ ಸಾರಾಂಶ ಇಲ್ಲಿದೆ. 1. ನೀವು ನಿಮ್ಮ ಮನಸ್ಸಲ್ಲ, ಯು ಆರ್ ನಾಟ್ ಯುವರ್ ಮೈಂಡ್. ಪುಸ್ತಕದ ಆರಂಭದಲ್ಲಿ ಲೇಖಕರು ತಮ್ಮದೇ ಆದ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಅವರು ತಮ್ಮ 29ನೇ ವಯಸ್ಸಿನವರೆಗೂ ತೀವ್ರ ಆತಂಕ ಮತ್ತು ಖಿನ್ನತೆಯಿಂದ ಬಳಲುತ್ತಿದ್ದರು. ಒಂದು ದಿನ ನನ್ನೊಂದಿಗೆ ನಾನೇ ಬದುಕಲು ಸಾಧ್ಯವಿಲ್ಲ ಎಂಬ ಆಲೋಚನೆ ಅವರಿಗೆ ಬಂತು. ಆಗ ಅವರಿಗೆ ನಾನು ಒಬ್ಬನೇ ಅಥವಾ ಇಬ್ಬರೇ, ನಾನು ಸಹಿಸಲು ಸಾಧ್ಯವಾಗದ ನಾನು ಯಾರು ಎಂಬ ಪ್ರಶ್ನೆ ಮೂಡಿತು. ಈ ಅರಿವು ಅವರ ಮನಸ್ಸಿನ ಪ್ರವಾಹವನ್ನು ನಿಲ್ಲಿಸಿತು ಮತ್ತು ಅವರು ಆಳವಾದ ಶಾಂತಿಯನ್ನು ಕಂಡುಕೊಂಡರು. ಮನಸ್ಸಿನ ಗುರುತಿಸುವಿಕೆ. ಮನುಷ್ಯರ ಅತಿದೊಡ್ಡ ಸಮಸ್ಯೆಯೆಂದರೆ ಅವರು ತಮ್ಮ ಮನಸ್ಸಿನೊಂದಿಗೆ ಗುರುತಿಸಿಕೊಳ್ಳುವುದು. ನಾನು ನನ್ನ ಮನಸ್ಸು ಎಂದು ನಂಬುವುದೇ ದೊಡ್ಡ ತಪ್ಪು. ಚಿಂತಕನನ್ನು ಗಮನಿಸುವುದು, ವಾಚಿಂಗ್ ದ ಥಿಂಕರ್. ಮನಸ್ಸಿನ ನಿಯಂತ್ರಣದಿಂದ ಹೊರಬರಲು ನಿಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳನ್ನು ಸಾಕ್ಷಿ ಪ್ರಜ್ಞೆಯಿಂದ ಗಮನಿಸಬೇಕು. ಹೀಗೆ ಮಾಡಿದಾಗ ಆಲೋಚನೆಗಳ ಅಬ್ಬರ ಕಡಿಮೆಯಾಗಿ ಶಾಂತಿ ಸಿಗುತ್ತದೆ. 2. ಪ್ರಜ್ಞೆ. ನೋವಿನಿಂದ ಹೊರಬರುವ ದಾರಿ. ನೋವಿನ ಕಾಯ, ಪೇನ್ ಬಾಡಿ. ಹಳೆಯ ನೋವುಗಳು ಮತ್ತು ಆಘಾತಗಳು ನಮ್ಮ ದೇಹದಲ್ಲಿ ಶಕ್ತಿಯ ರೂಪದಲ್ಲಿ ಉಳಿದುಕೊಂಡಿರುತ್ತವೆ. ಇದನ್ನು ಲೇಖಕರು ಪೇನ್ ಬಾಡಿ ಅಥವಾ ನೋವಿನ ಕಾಯ ಎಂದು ಕರೆಯುತ್ತಾರೆ. ಇದು ಸುಪ್ತವಾಗಿದ್ದು ಆಗಾಗ್ಗೆ ಎಚ್ಚರಗೊಂಡು ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಮತ್ತು ದುಃಖವನ್ನು ಉಂಟುಮಾಡುತ್ತದೆ. ಪರಿಹಾರ. ಈ ನೋವಿನ ಕಾಯವನ್ನು ನಾವು ಗಮನಿಸಿದಾಗ ಅಥವಾ ಪ್ರಜ್ಞಾಪೂರ್ವಕವಾಗಿ ನೋಡಿದಾಗ ಅದರ ಶಕ್ತಿ ಕುಂದುತ್ತದೆ ಮತ್ತು ಅದು ಶಾಂತಿಯಾಗಿ ಬದಲಾಗುತ್ತದೆ. 3. ವರ್ತಮಾನದಲ್ಲಿ ಆಳವಾಗಿ ಮುಳುಗುವುದು, ಮೂವಿಂಗ್ ಡೀಪ್ಲಿ ಇಂಟು ದ ನಾವ್. ಕಾಲದ ಭ್ರಮೆ. ಭೂತಕಾಲ ಮತ್ತು ಭವಿಷ್ಯತ್ಕಾಲಗಳು ಕೇವಲ ಮನಸ್ಸಿನ ಕಲ್ಪನೆಗಳು. ವಾಸ್ತವದಲ್ಲಿ ಇರುವುದು ಈ ಕ್ಷಣ, ದ ನೌ ಮಾತ್ರ. ಸಮಸ್ಯೆಗಳು ಮನಸ್ಸಿನ ಸೃಷ್ಟಿ. ವರ್ತಮಾನದಲ್ಲಿ ಸಮಸ್ಯೆಗಳು ಇರುವುದಿಲ್ಲ, ಕೇವಲ ಸನ್ನಿವೇಶಗಳಿರುತ್ತವೆ. ನಾವು ನಾಳೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ನಿನ್ನೆಯ ಬಗ್ಗೆ ಕೊರಗುತ್ತಾ ಇಂದಿನ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. 4. ಮನಸ್ಸಿನ ತಂತ್ರಗಳು ಮತ್ತು ಕಾಯುವಿಕೆ. ಅನೇಕ ಜನರು ಜೀವನವಿಡೀ ಕಾಯುವ ಸ್ಥಿತಿಯಲ್ಲೇ ಕಳೆಯುತ್ತಾರೆ. ಉದಾಹರಣೆಗೆ, ರಜೆಗಾಗಿ, ಹಣಕ್ಕಾಗಿ ಅಥವಾ ಯಶಸ್ಸಿಗಾಗಿ ಕಾಯುವುದು ಎಂದರೆ ವರ್ತಮಾನವನ್ನು ನಿರಾಕರಿಸಿ ಭವಿಷ್ಯದಲ್ಲಿ ಬದುಕಲು ಬಯಸುವುದು. ಇದು ಆಂತರಿಕ ಸಂಘರ್ಷವನ್ನು ಉಂಟುಮಾಡುತ್ತದೆ. 5. ಒಳಗಿನ ದೇಹ, ದಿ ಇನ್ನರ್ ಬಾಡಿ. ನಮ್ಮ ಭೌತಿಕ ದೇಹದೊಳಗೆ ಅದೃಶ್ಯವಾದ ಜೀವಶಕ್ತಿಯಿದೆ. ಅದನ್ನು ಒಳಗಿನ ದೇಹ ಎಂದು ಕರೆಯಲಾಗುತ್ತದೆ. ನಿಮ್ಮ ಗಮನವನ್ನು ದೇಹದ ಒಳಗೆ ಕೇಂದ್ರೀಕರಿಸುವುದರಿಂದ ಮನಸ್ಸಿನ ಅಬ್ಬರ ಕಡಿಮೆಯಾಗುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಎಂದು ಲೇಖಕರು ಹೇಳುತ್ತಾರೆ. 6. ಜ್ಞಾನೋದಯದ ಸಂಬಂಧಗಳು. ನಿಜವಾದ ಪ್ರೀತಿಯಲ್ಲಿ ದ್ವೇಷವಿರುವುದಿಲ್ಲ, ಆದರೆ ನಾವು ಪ್ರೀತಿ ಎಂದು ಕರೆಯುವ ಅನೇಕ ಸಂಬಂಧಗಳು ಕೇವಲ ಅಂಟಿಕೊಳ್ಳುವಿಕೆ, ಅಟ್ಯಾಚ್ಮೆಂಟ್ ಅಥವಾ ಅವಲಂಬನೆಯಾಗಿರುತ್ತವೆ. ಸಂಬಂಧಗಳಲ್ಲಿ ಬರುವ ಕಷ್ಟಗಳನ್ನು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಬಳಸಿಕೊಳ್ಳಬಹುದು. ಸಂಗಾತಿಯನ್ನು ಬದಲಾಯಿಸಲು ಪ್ರಯತ್ನಿಸುವ ಬದಲು ಅವರನ್ನು ಹಾಗೆಯೇ ಒಪ್ಪಿಕೊಳ್ಳುವುದು, ಅಕ್ಸೆಪ್ಟೆನ್ಸ್, ಸಂಬಂಧವನ್ನು ಸುಧಾರಿಸುತ್ತದೆ. 7. ಶರಣಾಗತಿ, ಸರೆಂಡರ್. ಶರಣಾಗತಿ ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ. ಜೀವನದ ಪ್ರವಾಹಕ್ಕೆ ಅಥವಾ ಈಗಿನ ಸನ್ನಿವೇಶಕ್ಕೆ ಅಡ್ಡ ಬರದೆ ಅದನ್ನು ಒಪ್ಪಿಕೊಳ್ಳುವುದೇ ಶರಣಾಗತಿ. ನನಗೆ ಇದು ಇಷ್ಟವಿಲ್ಲ ಅಥವಾ ಇದು ಹೀಗಿರಬಾರದು ಎಂಬ ಮನಸ್ಸಿನ ಪ್ರತಿರೋಧವೇ ರೆಸಿಸ್ಟೆನ್ಸ್ ನೋವಿಗೆ ಕಾರಣ. ಯಾವಾಗ ನೀವು ಸನ್ನಿವೇಶವನ್ನು ಒಪ್ಪಿಕೊಳ್ಳುತ್ತೀರೋ ಆಗ ನಿಮ್ಮೊಳಗಿನ ಸಂಘರ್ಷ ನಿಲ್ಲುತ್ತದೆ ಮತ್ತು ಶಾಂತಿ ನೆಲೆಸುತ್ತದೆ. ದುಃಖ ಅಥವಾ ಕಷ್ಟಗಳು ಬಂದಾಗ ಅದನ್ನು ವಿರೋಧಿಸದೆ ಒಪ್ಪಿಕೊಂಡರೆ ಆ ದುಃಖವೇ ಶಾಂತಿಯಾಗಿ ಪರಿವರ್ತನೆಯಾಗುತ್ತದೆ. ಮುಕ್ತಾಯ. ದಿ ಪವರ್ ಆಫ್ ನೌ ಪುಸ್ತಕದ ಸಾರಾಂಶವೇನೆಂದರೆ, ನಾವು ಗತಕಾಲದ ನೋವುಗಳನ್ನು ಮತ್ತು ಭವಿಷ್ಯದ ಚಿಂತೆಗಳನ್ನು ಬಿಟ್ಟು ಸಂಪೂರ್ಣವಾಗಿ ಈ ಕ್ಷಣದಲ್ಲಿ ಬದುಕಬೇಕು. ವರ್ತಮಾನಕ್ಕೆ ಶರಣಾಗುವುದೇ ನಿಜವಾದ ಜ್ಞಾನೋದಯ ಮತ್ತು ನೆಮ್ಮದಿಯ ಜೀವನಕ್ಕೆ ದಾರಿ.